ನಿನ್ನ ಏಮ್ ಏನಮ್ಮ ಹೇಳಮ್ಮ. ಸುಮ್ಮನೆ ನಾನು ಮಾತಾಡ್ದಂಗೆ ಇರಲಿ ಅಂತ ಅಷ್ಟಕ್ಕೆ. ಫಸ್ಟ್ ಮಿಸ್ ಗ್ರ್ಯಾಂಡ್ ಇಂಡಿಯಾ ಗೆಲ್ಲಬೇಕು ಅನ್ನೋದೇ ನಮ್ಮ ಫಸ್ಟ್ ಆಲೋಚನೆ. ಒಳ್ಳೆಯದಾಗಲಿ ನಿಮಗೆ. ಇಂಟ್ರೊಡ್ಯೂಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ನೀವೆಲ್ಲ ನೆರೆದಿದ್ದೀರಿ, ಪ್ರೆಸ್ ಆ್ಯಂಡ್ ಮಾಧ್ಯಮದವರು. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ಬಂದಿರೋದಕ್ಕೆ. ನನ್ನ ಹೆಸರು BS ಬಿಂದುಶ್ರೀ. ನಾನು ಮಿಸ್ ಗ್ರ್ಯಾಂಡ್ ಕರ್ನಾಟಕ ಅನ್ನೋ ವೇದಿಕೆಯಲ್ಲಿ ಭಾಗವಹಿಸಿ ಗೆದ್ದಿದ್ದೇನೆ. ಇದು ನಡೆದಿದ್ದು ಫೆಬ್ರವರಿ 20ನೇ ತಾರೀಕು ಇಂದಿರಾನಗರ್ ಕ್ಲಬ್ ಬೆಂಗಳೂರಿನಲ್ಲಿ ನಡೆದಿತ್ತು. ಸೊ ಇದು ಒಂದು ತುಂಬ ದೊಡ್ಡದಾದ ಪ್ಲ್ಯಾಟ್ಫಾರ್ಮ್ ಮಿಸ್ ಗ್ರ್ಯಾಂಡ್ ಕರ್ನಾಟಕ ಅನ್ನೋದು. ನಾವೆಲ್ಲರೂ ಕೇಳಿರ್ತೀವಿ ಪ್ಯಾಜೆಂಟ್ಸ್ ಮತ್ತು ವಿಶ್ವಸುಂದರಿ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಬಗ್ಗೆ ಎಲ್ಲ ಕೇಳಿರ್ತೀವಿ. ಆ್ಯಂಡ್ ನಮ್ಮೆಲ್ಲರೂ ಖಂಡಿತವಾಗ್ಲೂ ಗೊತ್ತಿರುತ್ತೆ, ನಮ್ಮ ವಿಶ್ವಸುಂದರಿ ಕನ್ನಡದವರೇ, ಕರ್ನಾಟಕದವರು, ಮಂಗಳೂರವರು, ನಮ್ಮ ಐಶ್ವರ್ಯ ರೈ. ಅವರು ಮಿಸ್ ವರ್ಲ್ಡ್ 1994 ಆಗಿದ್ದರು. ಆ್ಯಂಡ್ ಸುಷ್ಮಿತಾ ಸೇನ್ ಅವರು 1994. ದ್ಯಾಟ್ ವಾಸ್ ಅ ಹಿಸ್ಟ್ರಿ ಮೇಕಿಂಗ್ ಫಾರ್ ಇಂಡಿಯಾ, ಬಿಕಾಸ್ ನಾವು ಮಿಸ್ ವರ್ಲ್ಡ್ ಆ್ಯಂಡ್ ಮಿಸ್ ಯೂನಿವರ್ಸ್ ಒಂದೇ ಸತಿ ಗೆದ್ದಿದ್ವಿ. ಸೊ ಇಂಡಿಯಾ ವಾಸ್ ಸೋ ಪ್ರೌಡ್ ಆಫ್ ದೆಮ್. ಸೊ ಅದೇ ರೀತಿ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಕೂಡ ಒಂದು ಟೈಟಲ್. ಅದರಲ್ಲಿ ನಾನು ಫಸ್ಟ್ ಎವರ್ ಮಿಸ್ ಗ್ರ್ಯಾಂಡ್ ಕರ್ನಾಟಕ, ಮೊದಲನೇ ಹುಡುಗಿ ಮಿಸ್ ಗ್ರ್ಯಾಂಡ್ ಕರ್ನಾಟಕ ಗೆದ್ದಿರೋದು. ನನಗೆ ನಮ್ಮ ಸ್ಟೇಟ್ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ, ನನ್ನ ಬಗ್ಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ನಾವು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂದರೆ ವಿ ಆರ್ ರೆಪ್ರೆಸೆಂಟಿಂಗ್ ಆಲ್ ಆಫ್ ಅಸ್. ನಮಗೆಲ್ಲ ಕನ್ನಡಿಗರನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇದು ಫೈನಲ್ಸಲ್ಲಿ ನ್ಯಾಷನಲ್ಸ್ ನಡೆಯುತ್ತೆ. ಸೊ 2-3 ತಿಂಗಳಲ್ಲಿ ನ್ಯಾಷನಲ್ಸ್ ನಡೀಬೋದು. ಮಿಸ್ ಗ್ರ್ಯಾಂಡ್ ಇಂಡಿಯಾ ಅಂದರೆ ಏನು ಅಂತ ನೀವೆಲ್ಲರೂ ಹೇಳ್ಬೋದು. ಸೊ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ನಾವು ಯಾಕೆ ಮಾಡ್ತೀವಿ, ಅದ್ರದ್ದು ಸ್ಲೋಗನ್ ಏನು, ವಾಟ್ ಇಸ್ ದ ಪರ್ಪಸ್ ಆಫ್ ಇಟ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ವಿ ಸ್ಟ್ಯಾಂಡ್ ಫಾರ್ ಸ್ಟಾಪ್ ವಾರ್ ಆ್ಯಂಡ್ ವಾಯ್ಲೆನ್ಸ್ ಅಂತ. ಐ ನೋ ದ್ಯಾಟ್ ದ ವರ್ಲ್ಡ್ ಇಸ್ ಗೋಯಿಂಗ್ ಆನ್ ದ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ವಾರ್ಸ್ ನೌ ಡೇಸ್. ಸೊ ಇದ್ರ ಬಗ್ಗೆ ಒಂದು ಮೆಸೇಜ್ ಕೊಡೋದೇ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್. ಸೊ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲಲ್ಲಿ ನಾನು ಕರ್ನಾಟಕ ಅಂತ ಗೆದ್ದಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಇಂಡಿಯಾದಲ್ಲಿ ನಾನು ಇಂಡಿಯಾ ನ್ಯಾಷನಲ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಕರ್ನಾಟಕ ಅಂತ ಪ್ರತಿಯೊಂದು ಸ್ಟೇಟಿಂದ ಕೂಡ ಒಂದು ರೆಪ್ರೆಸೆಂಟೇಟಿವ್ ಇದ್ದಾರೆ. ನಮಗೆಲ್ಲ ಇವಾಗ ಅಫಿಷಿಯಲ್ ಆಗಿ ಮೀಟಿಂಗ್ಸ್ ನಡೀತಿದೆ, ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ನೀವು ಹೇಗೆ ಮಾಧ್ಯಮಗಳ ಮುಂದೆ ಮಾತಾಡಬೇಕು, ಹೇಗೆ ನೀವು ಜನರ ಸೇವೆ ಮಾಡ್ತೀರಾ ಅಂತ. ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ನಮಗೆ ಡೆಲ್ಲಿಯಿಂದ ಒಂದು ಅಫಿಷಿಯಲ್ ಲೆಟರ್ ಬಂದಿದೆ ಮಿಸ್ ಗ್ರ್ಯಾಂಡ್ ಇಂಡಿಯಾ ಆರ್ಗನೈಸೇಷನ್ ಕಡೆಯಿಂದ. ಇದು ಸ್ಟಾರ್ ಎಂಟರ್ಟೈನ್ಮೆಂಟ್ ಅವರು ನಡೆಸ್ಕೊಡ್ತಾ ಇರೋದು, ಅವರ ಪ್ರೊಡಕ್ಷನ್ ಅಂಡರಲ್ಲಿ ನಡೀತಾ ಇರೋದು. ಮುಂಚೆ ಎಲ್ಲ ನಾವು ಕನ್ನಡ ಎಲ್ಲ ಕೇಳಿದ್ದೀವಿ, ಕನ್ನಡ ಮಿಸ್ ಗ್ರ್ಯಾಂಡ್ ಇಂಡಿಯಾ ಅಂತ ಮಾಡಿದ್ದೀವಿ, ಸ್ಟಾರ್ ಎಂಟರ್ಟೈನ್ಮೆಂಟ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಸ್ಟೇಟ್ ಡೈರೆಕ್ಟರ್ ಬಂದ್ಬಿಟ್ಟು ಸ್ಟೆಲ್ಲಾ ಅವರು ಅಂತ, ಆ್ಯಂಡ್ ಆರ್ ನ್ಯಾಷನಲ್ ಡೈರೆಕ್ಟರ್ ಎಸ್ ಆಕಾಂಕ್ಷಾ ಅಂತ. ಸೊ ಅವ್ರ ಸೂಪರ್ವಿಷನ್, ಅವ್ರ ಅಂಡರಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಮಗೆ ಬಜೆಟ್ ಸೆಷನ್ಸ್ ನಡೀತಾ ಇದೆ ನಮ್ಮ ಸ್ಟೇಟಲ್ಲಿ. ನಮ್ಗೆ ಗೊತ್ತು ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಆ ಬಗ್ಗೆ ಅನ್ನೋದು. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ದ್ಯಾಟ್ ಐ ಹ್ಯಾವ್ ರಿಸೀವ್ ದ ಲೆಟರ್ ಟು ಮೀಟ್ ಆರ್ CM. ಫಾರ್ಚುನೇಟ್ಲಿ ಅವ್ರಿಗೆ ಟೈಮ್ ಸಿಕ್ಕಿದಾಗ ನಾನು ಮೀಟ್ ಮಾಡಿ ಅವ್ರಿಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ. CM ಸಿದ್ದರಾಮಯ್ಯ ಸರ್ ಅವ್ರನ್ನ ಮೀಟ್ ಮಾಡಬೇಕು. ಈಗ ಕೇಳ್ಬೋದು ನಾವು ಯಾಕೆ ಮೀಟ್ ಮಾಡ್ತೀವಿ, ಏನಾದರೂ ಪರ್ಪಸ್ ಅಂತ. ನಾವು ಪ್ರತಿ ಸಾರಿ ಗೆದ್ದಾಗ ಪ್ರತಿ ರೆಪ್ರೆಸೆಂಟೇಟಿವ್ ಯಾವುದೇ ಟೈಟಲ್ ಇರಲಿ, ನಾವು ನಮ್ಮ CM ಸರ್ನ, ನಮ್ಮ ಲೋಕಲ್ ಅಥಾರಿಟೀಸ್, ನಮ್ಮ MLA ಆಗಿರ್ಬೋದು, ಕಾರ್ಪೊರೇಟರ್ ಮತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್, ಆರ್ MPs, ವಿ ಮೀಟ್ ಎವ್ರಿಬಡಿ ಆ್ಯಂಡ್ ಟೇಕ್ ದೇರ್ ಬ್ಲೆಸ್ಸಿಂಗ್ಸ್. ಯಾಕೆ? ಬಿಕಾಸ್ ದೇ ಆರ್ ದಿ ಐಕಾನ್ಸ್, ದೇ ಆರ್ ದಿ ವರ್ಲ್ಡ್ ಲೀಡರ್ಸ್, ದೇ ಆರ್ ದ ಗ್ಲೋಬಲ್ ಲೀಡರ್ಸ್ ಆ್ಯಂಡ್ ದ ಸ್ಟೇಟ್ ಲೀಡರ್ಸ್. ನಾವು ಅವರಿಂದ ಕಲಿಬೇಕು, ಬಿಕಾಸ್ ವಿ ಆರ್ ಎ ಪಬ್ಲಿಕ್ ಫಿಗರ್. ನಾವು ಜನದ ಮುಂದೆ ಏನು ಮಾತಾಡ್ತೀವಿ ಅನ್ನೋದೆಲ್ಲ ನಮ್ಮ ಪೊಲಿಟಿಷಿಯನ್ಸ್ ಕಡೆಯಿಂದನೇ ಕಲಿಬೇಕು. ಬಿಕಾಸ್ ಅವರು ಕೂಡ ಜನ ಸಹಾಯಕ್ಕೆ ನಿಂತಿರೋದು. ಆ್ಯಂಡ್ ವಿ ಹ್ಯಾಸ್ ಅ ಕ್ವೀನ್ ಆಲ್ಸೋ ಹಿಯರ್ ಫಾರ್ ದ ಮೆಸೇಜ್ ವಿ ನೀಡ್ ಟು ಗಿವ್ ಫಾರ್ ದ ವರ್ಲ್ಡ್. ಸೊ ನಾನು ನನ್ನ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಸಣ್ಣ ವಯಸ್ಸಿಂದನೂ ಕೂಡ ನಾನು ಸ್ಕೂಲ್ ಡೇಸ್ ಇಂದನೂ ಹೇಳ್ತೀನಿ. ನಾನು ಸ್ಕೂಲಿಂಗ್ ಮಾಡಿದ್ದು ಡೆಕ್ಕನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋ ಸ್ಕೂಲಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಡೆಕ್ಕನ್ ಹೆರಾಲ್ಡ್ ಪೇಪರ್ ಆ್ಯಂಡ್ ಪ್ರಜಾವಾಣಿ ಅವರೇ ಅದರ ಓದೆ. ಆ್ಯಂಡ್ ಸ್ಟಾರ್ಟಿಂಗ್ ನಾನು ಮಾಡೆಲ್ ಯುನೈಟೆಡ್ ನೇಷನ್ಸ್ ಅಂತ ಒಂದು ಕಾನ್ಫರೆನ್ಸ್ ನಡೀತಿತ್ತು, ಡಿಬೇಟ್ ನಡೀತಿತ್ತು ನಮ್ಮ ಸ್ಕೂಲಲ್ಲಿ.
ಸೊ ಅದೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಸ್ ಮತ್ತು ಇಂಟರ್ ಕಾಲೇಜಸ್ ಮಧ್ಯೆ ನಡೆಸಿದ ಕಾಂಪಿಟೇಷನ್. ಅಲ್ಲಿಂದ ನನ್ನ ಶುರುವಾದ ನನ್ನ ಜರ್ನಿ, ಹೇಗೆ ಫೇಸ್ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಡಿಬೇಟಲ್ಲಿ ನಾವು ಏನು ಕ್ರೈಸಿಸ್ ಬಗ್ಗೆ ತಿಳ್ಕೊತೀವಿ, ವೆದರ್ ಇಟ್ ಕುಡ್ ಬಿ ಕಂಟ್ರಿ ಟು ಕಂಟ್ರಿ, ಸ್ಟೇಟ್ ಟು ಸ್ಟೇಟ್, ಆ್ಯಂಡ್ ದ ಬೌಂಡ್ರೀಸ್, ವಾಟ್ ಆರ್ ದ ಕಾನ್ಫ್ಲಿಕ್ಟ್ಸ್ ವಿ ಆರ್ ಫೇಸಿಂಗ್. ಜಸ್ಟ್ ಫಾರ್ ಎಕ್ಸಾಂಪಲ್ ಐ ಟೆಲ್ ಒಂದೇ ಒಂದು ಉದಾಹರಣೆ, ನಾವು ಕಾವೇರಿನ ತಮಿಳ್ನಾಡಿಗೆ ಎಲ್ಲ ಬಿಡ್ತೀವಿ. ಸೊ ಎಷ್ಟು ಬಿಡ್ತೀವಿ, ಯಾಕೆ ಬಿಡ್ತೀವಿ? ಸೊ ನಾನು ಕರ್ನಾಟಕ ಆಗಿರ್ತೀನಿ, ಮತ್ತೊಬ್ಬರು ತಮಿಳ್ನಾಡು ಆಗಿರ್ತಾರೆ. ಸೊ ಹೇಗೆ ಮಾತಾಡ್ತೀವಿ, ಯಾವ ರೀತಿ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ ನಾವು ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮ್ಮ ಸ್ಟೇಜ್ ಪ್ರೆಸೆನ್ಸ್ ಮತ್ತು ನಮ್ಮ ಕಾನ್ಫಿಡೆನ್ಸ್. ನಾನು ಆ್ಯನ್ಯುವಲ್ ಡೇಸ್ ಅಂತ ಮಾಡ್ತೇವೆ ಸ್ಕೂಲ್ ಟೈಮ್ಸಲ್ಲಿ, ಅದಕ್ಕೆಲ್ಲ ಫುಲ್ ಆ್ಯಂಕರಿಂಗ್ ಮಾಡ್ತಿದ್ದೆ. ನಮ್ಮ ಪ್ರಿನ್ಸಿಪಲ್ಸ್ನ, ಗೆಸ್ಟ್ ಆಫ್ ಆನರ್ಸ್, ಆನರಬಲ್ ಚೀಫ್ ಚೇರ್ಮನ್ಸ್ನೆಲ್ಲ ಇನ್ವೈಟ್ ಮಾಡ್ತಿದ್ದೆ. ಅಲ್ಲಿಂದ ಬೆಳಗ್ಗೆ ಬಂದಿದ್ದು ನೆಕ್ಸ್ಟ್ ನಾನು ಹಿಂದೂಸ್ತಾನ್ ಎಲೆಕ್ಟ್ರಾನಿಕ್ಸ್ ಅಕಾಡೆಮಿ ಅಂತ ಡಿಪ್ಲೊಮಾ ಇನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಬಟ್ ವೈ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ಕೇಳ್ಬೋದು. ಇಟ್ಸ್ ಡೆವಲಪಿಂಗ್ ಸ್ಟ್ರೀಮ್ ಇನ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ವಿ ಹ್ಯಾವ್ ಅವರ್ ಓನ್ ISRO in India. We're so proud of our all missions and our achievements in our space and aviation industry. And I took the course for the same. ನಾನು ಏರೋನಾಟಿಕಲ್ ಇಂಜಿನಿಯರಿಂಗ್ 3 years ಮಾಡಿದೆ ಡಿಪ್ಲೊಮಾ. ಅವಾಗ 2019 ಒಂದು ಪೇಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ದಟ್ ಈಸ್ ನೋನ್ ಹ್ಯಾಸ್ ಮಿಸ್ ಮೈಸೂರು ಅಂತ. I got a subtitle, Youth Icon ಅನ್ನೋದು. So there is where my confidence provoke and begin to start. Youth Icon is not just a subtitle, it's a representative and it's a confidence you build for the other youth icons, other youth minds, other people around us. So ಅದು ನನ್ನ ಮೊದಲನೇ ಏಜೆಂಟ್ರಿ ಆಗಿತ್ತು ನನ್ನ ಜರ್ನಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮಿಸ್ ಕರ್ನಾಟಕ ಅನ್ನೋ ಒಂದು ಲೋಕಲ್ ಪ್ಯಾಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲೂ ಕೂಡ ನಾನು ವಿನ್ನರ್ ಆಗಿದ್ದೆ. ಮಿಸ್ ಕರ್ನಾಟಕ ಅನ್ನೋದು ಲೋಕಲ್ ಪೇಜೆಂಟ್ ಆಗಿತ್ತು. ಅದರಲ್ಲಿ 2020 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದ್ದೆ. ಸೊ ಆ ಬಗ್ಗೆ ನಮ್ಮ ಕಾಲೇಜಿಗೆ ತುಂಬಾ ಹೆಮ್ಮೆ ಇತ್ತು. ನಮ್ಮ ಕಾಲೇಜ್ ಹುಡುಗಿ ಗೆದ್ದಿದ್ದಾರೆ ಅಂತ ಹೇಳಿ ನ್ಯೂಸ್ ಪೇಪರಲ್ಲಿ ಎಲ್ಲದರಲ್ಲೂ ಮಾಧ್ಯಮಗಳಲ್ಲಿ ಎಲ್ಲರೂ ಪ್ರಕಟಣೆ ಮಾಡಿದ್ರು. ಸೊ ಹಿಂದೂಸ್ತಾನ್ ಟೈಮ್ಸ್, ಬ್ಯಾಂಗ್ಳೂರ್ ಟೈಮ್ಸ್, ವಿಜಯ ಕರ್ನಾಟಕ ಈ ಥರ ಪ್ರತಿಯೊಂದು ನ್ಯೂಸ್ ಪೇಪರಲ್ಲೂ ಬಂದಿತ್ತು ನಮ್ಮ ಸ್ಕೂಲ್ ಮತ್ತು ನಮ್ಮ ಚೇರ್ಮನ್. ಅವಾಗ ಛತ್ತೀಸ್ಗಢಿನ ಫಾರಿನ್ ಸೆಕ್ರೆಟರಿ ನನಗೆ ಕ್ರೌನ್ ಮಾಡಿದ್ರು. ಸರಿ ನೀವು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನೀವೇನು ಮಾಡಿದೆ, ಎಜುಕೇಷನ್ ಏನು ನಿಮ್ಮದು? ಅದೇ ಅಂತ ಹೇಳ್ತಾರೆ. ಡಿಪ್ಲೊಮಾ ಮಾಡ್ಕೊಂಡಿದ್ದೆ. ಆಫ್ಟರ್ ಡಿಪ್ಲೊಮಾ ನಾನು ಇಂಜಿನಿಯರಿಂಗಲ್ಲಿ ನನ್ನ ಸೀಟ್ ತಗೊಂಡೆ. ಐ ಟುಕ್ ಇನ್ ದ ಸೇಮ್ ಸ್ಟ್ರೀಮ್, ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ. ಐ ವಾಸ್ ಸೋ ಪ್ರೌಡ್ ದಟ್ ಐ ವಾಸ್ ಏಬಲ್ ಟು ಕಂಪ್ಲೀಟ್ ಇಟ್ ಆ್ಯಂಡ್ ಐ ಗ್ರ್ಯಾಜುಯೇಟೆಡ್ ಇನ್ 2025 ಡಿಸೆಂಬರ್ ಕಂಪ್ಲೀಟ್ ಆಯಿತು ನಮ್ಮ ಲಾಸ್ಟ್ ಇಯರ್. ನನ್ನ ಪೇಜೆಂಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ತುಂಬ ಫೋಕಸ್ ಇಟ್ಕೊಂಡಿದ್ದೆ. ಸೊ ನಮ್ಮ ಎಲ್ಲ ಥರದ ಪ್ಲ್ಯಾಟ್ಫಾರ್ಮ್ಸಲ್ಲೂ ನಾವು ಮುಂದೆ ಬರಬೇಕು ಅನ್ನೋದು ಒಂದು ಐಡಿಯಾಲಜಿ ಇತ್ತು. ಸೊ ಪೇಜೆಂಟ್ಸ್ ಇಸ್ ಒನ್ ಸಚ್ ಥಿಂಗ್ ವೇರ್ ವಿ ಕ್ಯಾನ್ ಟಾಕ್, ವೇರ್ ವಿ ಕ್ಯಾನ್ ಕನೆಕ್ಟ್ ಟು ಪೀಪಲ್ ಅನ್ನೋದು ಪ್ರತಿಯೊಂದೂ ನಾವು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕಿತ್ತು. ಹೌ ವಿ ಪರ್ಸ್ಯೂ ಅವರ್ ಸೆಲ್ಸ್, ಹೌ ವಿ ಸ್ಟೇಟ್ ಪ್ರೆಸೆನ್ಸ್, ಎಲ್ಲದನ್ನೂ ಒಂದು ಕೌಂಟ್ ಆಗ್ತದೆ. ಮೇನ್ ಒನ್ ಆಫ್ ದ ಥಿಂಗ್ ನನ್ನ ಸ್ಕೂಲ್ ಟೈಮಲ್ಲಿ ಏನಾಗಿದೆ ಅಂದರೆ ನಮ್ಮ ಕಾಲೇಜಲ್ಲಿ ಆಲ್ಮೋಸ್ಟ್ 10-15 ಡಿಪಾರ್ಟ್ಮೆಂಟ್ಸ್ ಇತ್ತು. ತುಂಬ ದೊಡ್ಡ ಕಾಲೇಜ್, ನಿಮಗೆಲ್ಲ ಹೇಳಿತ್ತು. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕುಮಾರಸ್ವಾಮಿ ಬಂದಿರೋದು. ಇಟ್ಸ್ ಅ ಮೇನ್ ಬ್ರಾಂಚ್. ಆ್ಯಂಡ್ ದಯಾನಂದ ಸಾಗರ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಇದೆಲ್ಲ ನಮ್ಗೆ ಗೊತ್ತಿದೆ. ದಯವಿಟ್ಟು ಪ್ರೆಸ್ ಮೀಟಿಂಗ್ ಉದ್ದೇಶ ಏನಿದೆ, ಅದೆಲ್ಲ ನಮ್ಗೆ ಗೊತ್ತಿದೆ. ಸೊ ನಾವು ಒಂದು ನ್ಯಾಷನಲ್ ಇವೆಂಟಿಗೆ ಹೋಗಿದ್ವಿ. ಸ್ಟೂಡೆಂಟ್ ಫಾರ್ಮುಲಾ ರೇಸ್ ಅಂತ ಇತ್ತು. ನಾವು ಜಸ್ಟ್ 15 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ವಿ. ಟೀಮಲ್ಲಿದ್ವಿ ಇಡೀ ಕಾಲೇಜಿಂದ. ನಮ್ಮ ಡಿಪಾರ್ಟ್ಮೆಂಟಿಂದ ನಾನು ಸೆಲೆಕ್ಟ್ ಆಗ್ತದೆ. ಬಿಸ್ನೆಸ್ ಪ್ರೆಸೆಂಟೇಷನ್ ಅವಾರ್ಡ್ನ ವಿನ್ ಮಾಡಿದ್ವಿ ನಾವು. ಡೆಲ್ಲಿ ನಡೆದಿತ್ತು ಅದು 2023 ಸೊ ದ್ಯಾಟ್ ವಾಸ್ ಅ ಮೇಜರ್ ಅಚೀವ್ಮೆಂಟ್ ಆಫ್ ಒನ್ ಆಫ್ ಮೈ ಟೈಮ್ಸ್. ಆ್ಯಂಡ್ ನನ್ನ ಸ್ಕೂಲ್ ಟೈಮಲ್ಲಿ ಕೂಡ ನಾನು ಏರೋ ಎಕ್ಸಿಬಿಷನ್ಗೆ ಹೋಗಿದ್ದೆ. ಅವಾಗ ನಮ್ಮ ಮಾನ್ಯ DK ಶಿವಕುಮಾರ್ ಸರ್, ಆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಅವ್ರ ಕಡೆಯಿಂದ ಅಪ್ರಿಸಿಯೇಷನ್ ಸಿಕ್ಕಿತ್ತು ನನಗೆ. ಸೊ ದೀಸ್ ಆರ್ ಒನ್ ಆಫ್ ಮೈ ಅಚೀವ್ಮೆಂಟ್ಸ್. ಸೊ ಹಿಯರ್ ಟುಡೇ ಐ ಆಮ್ ದ ಫಸ್ಟ್ ಮಿಸ್ ಗ್ರ್ಯಾಂಡ್ ಕರ್ನಾಟಕ 2026. ಆ್ಯಂಡ್ ಒಂದು ಖುಷಿ ವಿಷಯ ಏನು ಅಂದರೆ ಈ ಸತಿ ಇಂಟರ್ನ್ಯಾಷನಲ್ ಪೇಜೆಂಟ್ ನಡೀತಿರೋದು ನಮ್ಮ ಇಂಡಿಯಾದಲ್ಲೇ. ಸೊ ಇದು 13ನೇ ಎಡಿಷನ್ ಆಫ್ ಮಿಸ್ ಗ್ರ್ಯಾಂಡ್ ಕರ್ನಾಟಕ ನಾವು ಮಾಡ್ತಿರೋದು. ಲಾಸ್ಟ್ ಟೈಮ್
ನನ್ನ ತಂದೆ ತಾಯಿ, ನನ್ನ ತಂಗಿ ಅವರೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಎಜುಕೇಷನ್ ಇದಕ್ಕೆ ಮೂಲ ಕಾರಣ. ಸೊ ಐ ವುಡ್ ಲೈಕ್ ಟು ಟೆಲ್ ಯು ದ್ಯಾಟ್ ಯು ಶುಡ್ ಪರ್ಸ್ಯೂ ಯುವರ್ ಡ್ರೀಮ್ಸ್. ನಿಮ್ಗೆ ಏನೇ ಇದ್ದರೂ ಪ್ಲೀಸ್ ಗೋ ಫಾರ್ವರ್ಡ್ ಫಾರ್ ಯುವರ್ ಡ್ರೀಮ್ಸ್. ನಥಿಂಗ್ ಕ್ಯಾನ್ ರಿಸ್ಟ್ರಿಕ್ಟ್ ಯು, ನಥಿಂಗ್ ಕ್ಯಾನ್ ಸ್ಟಾಪ್ ಯು. ಜಸ್ಟ್ ಬಿ ಯೋರ್ ಸೆಲ್ಫ್ ಆ್ಯಂಡ್ ಪರ್ಸ್ಯೂ ವಾಟ್ ಎವರ್ ಇಟ್ ಇಸ್. ಡೋಂಟ್ ಮೈಂಡ್ ಯಾರು ಏನು ಹೇಳ್ತಾರೆ, ಏನು ಮಾಡ್ತಾರೆ, ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಐ ನೋ ಇಟ್ಸ್ ಅ ಜರ್ನಿ. ನಾವು ಎಲಿಜಿಬಿಲಿಟಿ ಇರೋದು ಮಿಸ್ ಗ್ರ್ಯಾಂಡ್ಗೆ 18 ಇಯರ್ಸಿಂದ ಸ್ಟಾರ್ಟ್ ಆಗ್ತದೆ. ಸೊ ನಮಗೆ 18 ಇಯರ್ಸಿಂದ ನಾನು ಪಾರ್ಟಿಸಿಪೇಟ್ ಮಾಡ್ತಾನೆ ಇದ್ದೆ. ಆ್ಯಂಡ್ ಇವಾಗ ನಾನು 23 ಇಯರ್ಸ್ ಆಫ್ಟರ್ ಮೈ ಗ್ರ್ಯಾಜುಯೇಷನ್. ಸೊ ಐ ಹ್ಯಾವ್ ಒನ್ ಹಿಯರ್ ಟು ದ ಸ್ಟೇಟ್. ನೆಕ್ಸ್ಟ್ ಅಲ್ಲಿ ಗೋ ಟು ದ ನ್ಯಾಷನಲ್ಸ್. ನಿಮ್ಮ ಎಲ್ಲ ಪ್ರೋತ್ಸಾಹ ಆಶೀರ್ವಾದ ಇರಬೇಕು.